ಸರ್ಕಾರಿ ಜಮೀನಿನ ಒತ್ತುವರಿ ತೆರವುಗೊಳಿಸುವಂತೆ ಆಗ್ರಹಿಸಿ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಕೊಳ್ಳೇಗಾಲ ತಾಲೂಕು ಕಚೇರಿ ಮುಂಭಾಗ ಧರಣಿ ಸತ್ಯಾಗ್ರಹ ನಡೆಸಿದರು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ಅವರು, ಮಧುವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಷ್ಮೀಪುರ ಗ್ರಾಮದ ಸರ್ವೆ ನಂಬರ್ 295ರಲ್ಲಿನ ದೇವಹಳ್ಳಿ ಕೆರೆಯ ಸರ್ಕಾರಿ ಜಾಗವನ್ನು ಕೆಲವರು ಒತ್ತುವರಿ ಮಾಡಿಕೊಂಡಿದ್ದು, ಈ ಕುರಿತು ನ್ಯಾಯಾಲಯ ಒತ್ತುವರಿಯನ್ನು ತೆರವುಗೊಳಿಸುವಂತೆ ಆದೇಶ ಕೊಟ್ಟಿದೆ. ಆದರೆ ಈ ಬಗ್ಗೆ ಅಧಿಕಾರಿಗಳು ಯಾವುದೇ ಕ್ರಮವನ್ನು ಕೈಗೊಂಡಿಲ್ಲ. ಹಾಗಾಗಿ ಈ ಕೂಡಲೇ ಸರ್ಕಾರಿ ಜಮೀನಿನ ಒತ್ತುವರಿಯನ್ನು ತೆರವುಗೊಳಿಸಬೇಕು ಅಂತ ಹೇಳಿ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಕೊಳ್ಳೇಗಾಲ ತಾಲೂಕು ಕಚೇರಿ ಮುಂದೆ ಕೆಆರ್ಎಸ್ ಪಕ್ಷದವರು ಧರಣಿ ಮಾಡುತ್ತಿರುವ ಉದ್ದೇಶ ಇಷ್ಟೇ. ಕೊಳ್ಳೇಗಾಲ ತಾಲೂಕು ಮಧುನಹಳ್ಳಿ ಗ್ರಾಮ ಪಂಚಾಯಿತಿ ಲಕ್ಷ್ಮೀಪುರ ಗ್ರಾಮದಲ್ಲಿ ಸರ್ವೆ ನಂಬರ್ 295 ಅದರಲ್ಲಿ ಒಂದು ಕೆರೆ ಇರುತ್ತೆ, ದೇವಳ್ಳಿ ಕೆರೆ ಅಂತ ಆ ಕೆರೆಯ ಹೆಸರು. ಸುಮಾರು 30 ವರ್ಷಗಳಿಂದನೂ ಅದೇ ಗ್ರಾಮದ ಕೆಲವು ವ್ಯಕ್ತಿಗಳು ಆ ಕೆರೆಯನ್ನು ಮುಚ್ಚಿ ಜಮೀನಾಗಿ ಪರಿವರ್ತಿಸಿ ಅದನ್ನು ಸಾಗುವಳಿ ಮಾಡ್ಕೊಂಡು ಬರ್ತಾ ಇರ್ತಾರೆ. ನಮ್ಮ ಕೆಆರ್ಎಸ್ ಪಕ್ಷದ ಕೊಳ್ಳೇಗಾಲ ತಾಲೂಕಿನ ಉಪಾಧ್ಯಕ್ಷರಾದಂಥ ಜೈಶಂಕರ್ ಅವರು ಸುಮಾರು 4 ವರ್ಷಗಳಿಂದ ಕಾನೂನು ಹೋರಾಟ ಮಾಡಿ ಇವತ್ತು ಅಂದರೆ AC ಕೋರ್ಟ್ನಲ್ಲಿ ಅದು ತೆರವುಗೊಳಿಸಬೇಕು ಅಂತ ಇವತ್ತು ಆದೇಶ ಕೂಡ ಆಗಿರುತ್ತೆ. ಆ ಆದೇಶದ ಮೇರೆಗೆ ಆ ಗ್ರಾಮ ಪಂಚಾಯಿತಿಯ PDO ಅವರು ಹಾಗೂ ಕೆಲವು ಆರಕ್ಷಕರು ಅಂದರೆ ಪೊಲೀಸರು ಸಮೇತ ಅಲ್ಲಿಗೆ ಹೋಗಿರ್ತಾರೆ. ಆಗಲೂ ಕೂಡ ಅವರು ಕೆರೆ ಒತ್ತುವರಿನ ತೆರವುಗೊಳಿಸೋಕ್ಕೆ ಅವರಿಗೆ ಆಗಿರೋದಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ಕೊಳ್ಳೇಗಾಲ ತಾಲೂಕಿನ ಉಪಾಧ್ಯಕ್ಷರಾದಂಥ ಜೈಶಂಕರ್ ಅವ್ರ ಮೇಲೆ ಅವರು ಹಲ್ಲೆ ಕೂಡ ಮಾಡಿರ್ತಾರೆ. ಅಲ್ಲಿನ PDO ಅವ್ರನ್ನ ನಾವು ಕೇಳಿದ್ವಿ, ಯಾಕೆ ಮೇಡಮ್ ನೀವು ಸರ್ಕಾರಿ ಅಧಿಕಾರಿ ಇದ್ದೀರಾ, ನೀವು ಕೆರೆ ಒತ್ತುವರಿನ ತೆರವುಗೊಳಿಸ್ಬೋದಲ್ಲ ಅಂತ ಕೇಳಿದ್ರೆ, ನನಗೆ ಹೇಳಿರೋದು ಡೇಟ್ ಫಿಕ್ಸ್ ಮಾಡಿ ಅಷ್ಟೇ ಹೇಳಿರೋದು ಅವರು, ನನ್ನ ಮೇಲಧಿಕಾರಿಗಳು ತೆರವುಗೊಳಿಸೋಕ್ಕೆ ನಾನು ಏನು ಆದೇಶ ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ. ಅಲ್ಲಿಗೆ ಬಂದಿದ್ದಂಥ VA ಅವ್ರನ್ನ ಕೇಳಿದ್ರೆ ಅವರು ಕೂಡ ನನಗೆ ಯಾವುದೂ ಆದೇಶ ಇಲ್ಲ ಅಂತ ಹೇಳ್ತಾರೆ. ನೋಡಿ, KRS ಪಕ್ಷದ ಕಾರ್ಯಕರ್ತರು, ನಾವು KRS ಪಕ್ಷದವರು ಸರ್ಕಾರಿ ಜಮೀನನ್ನು ಸರ್ಕಾರಕ್ಕೆ ಹಿಂದೆ ಪಡೆಯಿರಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಅದು ಕಾನೂನಲ್ಲೂ ಕೂಡ ಸಾಬೀತಾಗಿರುತ್ತೆ, ಕಾನೂನು ಹೋರಾಟಕ್ಕೂ ಜಯ ಸಿಕ್ಕಿರುತ್ತೆ. ಆದರೆ ಸರ್ಕಾರಿ ಜಮೀನನ್ನು ರಕ್ಷಣೆ ಮಾಡಬೇಕಾದಂಥ ಅಧಿಕಾರಿಗಳು ಅವರ ಒಂದು ತಾತ್ಸಾರದಿಂದ ಹಾಗೂ ಅವರ ಕರ್ತವ್ಯ, ಇದು ಕರ್ತವ್ಯ ಲೋಪ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವರು ಕರ್ತವ್ಯ ಸರಿಯಾಗಿ ಮಾಡಿದರೆ ಇವತ್ತು ಕೆರೆ ಅದು ಒತ್ತುವರಿ ಜಾಗ ತೆರವುಗೊಂಡು ಸರ್ಕಾರಕ್ಕೆ ಸುಮಾರು 5.25 ಎಕರೆ ಜಾಗ ಸಿಗ್ತಾಯಿತ್ತು. ಯಾಕೆ ನಮ್ಮ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ಕೆಲಸಗಳನ್ನು ಯಾಕೆ ಮಾಡ್ತಾ ಇಲ್ಲ ಅಂತ ನಾವು ಇವತ್ತು ಧರಣಿನ ಕೂತಿದ್ದೀವಿ. ದಯವಿಟ್ಟು ಆದಷ್ಟು ಜಲ್ದಿಯಾಗಿ ಅಂದರೆ ಶೀಘ್ರವಾಗಿ ಆ ಕೆರೆಯನ್ನು ಒತ್ತುವರಿ ಮಾಡಿಕೊಂಡಿರೋರಿಂದ ತೆರವುಗೊಳಿಸಿ ಸರ್ಕಾರಕ್ಕೆ ಆ ಕೆರೆಯನ್ನು ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಅದಕ್ಕಾಗಿ ನಮ್ಮ KRS ಪಕ್ಷದ ಎಲ್ಲ ಕಾರ್ಯಕರ್ತರು ಅನಿರುದ್ಧಾವಸ್ಥೆ ಅದು ಕೆರೆ ಒತ್ತುವರಿ ತೆರವುಗೊಳಿಸುವವರೆಗೂ ಧರಣಿಯನ್ನು ಮಾಡ್ತೀವಿ ಅಂತ ಈ ಮುಖಾಂತರ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.